ಮಿತ್ರರಿಗೆ ನಮಸ್ಕರಿಸುತ್ತಾ, ಏನು ಈ ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದೀರಿ, ಇದರ ಸಾರಾಂಶ ಇಷ್ಟೇ. ನೆನ್ನೆ ಏನು ಇತಿಹಾಸ ಪ್ರಸಿದ್ಧ 100 ವರ್ಷಗಳು ದಾಟಿರುವಂತಹ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ ದಿನಾಂಕ 9 ಫೆಬ್ರವರಿ 2025 ನಡೆದಿರುತ್ತೆ. 10 ತಿಂಗಳಾದ ನಂತರ 9 ಡಿಸೆಂಬರ್ ಈ ಚುನಾವಣೆಯ ಫಲಿತಾಂಶವನ್ನು ಅನೌನ್ಸ್ ಮಾಡಿರ್ತಾರೆ. ಈ ನಮ್ಮ ಬಾಲಣ್ಣವ್ರು ಹೇಳ್ದಂಗೆ ನಮ್ಮ ಪ್ರಕಾರ 6 ಬರ್ಬೇಕಾಗಿ ಬೋರ್ಡ್ ಅವ್ರದೇ 7 ಅವರೇ ಬರ್ತಾ ಇದ್ರು, ಬೋರ್ಡ್ ಅವ್ರದೇ ಬರ್ತಾ ಇದ್ರು. ಹಳೆ ಓಟಲ್ಲಿ ಏನು 2053 ಓಟ್ ಇದೆಯಲ್ಲ, ಇದು ಯಾವ ರೀತಿ ಇದೆ ಅಂದ್ರೆ ಟೋಟಲ್ ಮೊದಲು 6053 ಓಟು ಬ್ಯಾಂಕಿನಲ್ಲಿ ಲೀಗಲ್ ಓಟ್ಸ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಉಳಿಕೆ ಷೇರುದಾರರಿಗೂ ಹಕ್ಕು ಸಿಗಬೇಕು ಅಂತ ಏನು ಸನ್ಮಾನ್ಯ ಶ್ರೀ BN ಬಚ್ಚೇಗೌಡರು, ಮಾನ್ಯ ಮಾಜಿ ಲೋಕಸಭಾ ಸದಸ್ಯರು 2218 ಮತಗಳನ್ನ ನ್ಯಾಯಾಲಯದಿಂದ ಅವರು ಓಟ್ ಚಲಾಯಿಸುವಂತ ಹಕ್ಕನ್ನ ತರ್ತಾರೆ. ಶ್ರೀ ಗುಲ್ಜಾರ್ ಅಹಮದ್ ಅವರು 2202 ಓಟ್ಗಳನ್ನ ತರ್ತಾರೆ. ಅದೇ ರೀತಿ ಶ್ರೀ ಸಂದೀಪ್ ಮತ್ತು ಶ್ರೀ ಜಯರಾಜ್ ಅವರು 2 ಓಟ್ಗಳನ್ನ ತರ್ತಾರೆ. ಅದೇ ರೀತಿ ಶ್ರೀಮತಿ ವರಲಕ್ಷ್ಮಿ ಅವರು 201 ಓಟ್ಗಳನ್ನ ತರ್ತಾರೆ. ಮತ್ತೆ ಶ್ರೀ ಸಾದಿಕ್ ಅಹಮದ್ ಅವರು 196 ಓಟ್ಗಳನ್ನ ಮಾನ್ಯ ಘನ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಇವ್ರಿಗೆ ಹಕ್ಕು ಕೊಡಬೇಕು ಓಟು ಅಂತೇಳಿ ಒಟ್ಟು 4820 ಮತಗಳನ್ನ ತರ್ತಾರೆ. 6 ಮತ್ತೆ 4000 ಏನಿತ್ತು ಇದು ಒಟ್ಟು ಸುಮಾರು 11,000 ಮತಗಳನ್ನ ಚಲಾವಣೆ ಮಾಡ್ತಾರೆ. ತಮ್ಗೆಲ್ಲ ಗೊತ್ತಿರೋ ವಿಚಾರ. ಲೀಗಲ್ ಓಟ್ಸ್ ಒಂದ್ ಕಡೆ ಮಾಡುದು, ಇಲ್ಲಿಗಲ್ ಓಟ್ಸ್ ಒಂದ್ ಕಡೆ ಮಾಡುದು. ಅದಾದ ನಂತರ ಏನು ಈ ಚುನಾವಣೆಯಲ್ಲಿ ಫಲಿತಾಂಶಗಳು ಮೇಲ್ನೋಟಕ್ಕೆ ಗೊತ್ತಿರುತ್ತೆ. ಅಲ್ಲಿ ಏನು ಎಣಿಕೆ ನಡೆದ ಸ್ಥಳದಲ್ಲಿ ಗೊತ್ತಾಗಿದೆ. ಆಮೇಲೆ ಇದು ಒಂದು ಟೌನ್ ಕೋಆಪರೇಟಿವ್ ಬ್ಯಾಂಕು. ಎಲ್ಲ ಹಿರಿಯರು, ಮುತ್ಸದಿಗಳು, ಹೊಸಕೋಟೆಯ ಏನು ಹಿರಿತಲೆಗಳು ನಡೆಸ್ಕೊಂಡು ಬಂದಿರುವಂತ ಒಂದು ಈ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ. ಇದರಲ್ಲಿ ಎಲ್ಲರೂ ಸೇವೆ ಮಾಡಕ್ಕೆ ಬರೋದು. ಈಗ ಯಾರ್ಯಾರು 27 ಜನ ಏನು ಭಾಗವಹಿಸಿದ್ರು ಸೇವೆ ಮಾಡಕ್ ಬಂದಿರ್ತಾರೆ. ಯಾರು ಸ್ವಂತ ಕೆಲ್ಸಕ್ಕೆ ಬರಲ್ಲ. ರಾಜಕೀಯನ ಮಾಡ್ಬೇಕಾಗಿರೋ ಜಾಗಗಳಲ್ಲಿ ರಾಜಕೀಯಗಳಿದೆ, ಮಾಡಬೇಕಾಗಿತ್ತು. ನಮ್ಮ ಬಾಲಣ್ಣವ್ರು ಹೇಳ್ದಂಗೆ ಇಲ್ಲಿ ಮಾಡಬಾರ್ದಾಗಿತ್ತು ಅಂತ ನನ್ನ ಉದ್ದೇಶ. ಆದ್ರೂ ಸಹ ಇದರಲ್ಲಿ ಏನು ಇವರು ಹೆಸರುಗಳು ಹೇಳಿದ್ರು 5 ಜನದ್ದು, 5 ಜನ ಅವ್ರ ಅಭ್ಯರ್ಥಿಗಳಾಗಿರ್ತಾರೆ. ಅವರು ಹಿರಿಯರು ಹೋಗಿ ಏನೋ ಓಟ್ ಅವಕಾಶನ ತಂದಿರ್ತಾರೆ ಹೈಕೋರ್ಟ್ ಇಂದ. ಇವ್ರು 5 ಜನ ಹೋಗಿ ಬೇಡ ಅದನ್ನ ವಜಾ ಮಾಡಿ ಅಂತೇಳಿ ತಂದು ನ್ಯಾಯಾಲಯ ಅವ್ರಿಗೆ ನಮ್ಮ ಪರವಾಗಿ ಹೋಗಿದ್ದವ್ರಿಗೆ ನೀವು JRCಗೆ ಹೋಗಿ ನಿಮ್ಮ ಅಪೀಲ್ ಹಾಕೊಳ್ಳಿ ಅಂತೇಳಿ ವಜಾ ಮಾಡಿ ನೆನ್ನೆ ಅನೌನ್ಸ್ ಮಾಡಿ. ಆದ್ರೂ ಅದರಲ್ಲಿ ಸ್ವಲ್ಪ ಹುನ್ನಾರ ನಡೆದಿದೆ ಅಂತೇಳಿ ಎಲ್ಲ ಪೂರ್ತಿ ನಿಮ್ಗೆ ಕುಶಲವಾಗಿ ನಮ್ಮ ಬಾಲಣ್ಣವ್ರು ಹೇಳಿದ್ದಾರೆ. ಆ ರೀತಿ ಮಾಡಬಾರ್ದಾಗಿತ್ತು. ಬೋರ್ಡ್ ನಿಮ್ಮದು ಬಂದಿತ್ತಲ್ಲ, ಈ 1 ಸೀಟ್ಗೆ ಯಾಕೆ ಇಷ್ಟೊಂದು ಇದು ಮಾಡಿದ್ರಿ ಅಂತ. ಅದು ಹಿರಿತಲೆ ಬಸವಣ್ಣವ್ರದ್ದು 9 ಮತಗಳಿಂದ ಅವ್ರಿಗೆ ಹಿನ್ನಡೆ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ. ಇರ್ಲಿ, ಇನ್ನ ಇದು ಮುಂದೆ JRCಗೆ ಹೋಗುವಂತ ಅವಕಾಶ ಮತ್ತೆ ಬೇರೆ ಅವಕಾಶಗಳು ಇರೋದ್ರಿಂದ ಹೋಗ್ತಾರೆ. ಇಷ್ಟೇ ಹೇಳೋದು, ನಾವೆಲ್ಲ ಊರವ್ರೆ, ಹೊಸಕೋಟೆ ಅವ್ರೆ, ಆ ಬ್ಯಾಂಕಲ್ಲಿ ನಾವೆಲ್ಲ ಷೇರ್ದಾರ್ರೆ, ಎಲ್ಲರೂ ದುಡಿಯೋದು ಷೇರ್ದಾರಕ್ಕೋಸ್ಕರ. ಇಲ್ಲಿ ರಾಜಕೀಯನ ಪ್ರದರ್ಶನ, ಶಕ್ತಿ ಪ್ರದರ್ಶನ, ಬರೀ ಪ್ರದರ್ಶನ, ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿದ್ವಿ. ಮಾಡಬಾರ್ದಾಗಿತ್ತು. ಯಾರಿಗೆ ಸೇವೆ ಸಿಕ್ಕುತ್ತೋ ಅವ್ರು ಮಾಡಲಿ. ಇದನ್ನ ನಮ್ಗೆಲ್ಲ ಬೆನ್ನೆಲುಬಾಗಿ ನಿಂತಹ ಶ್ರೀ MTV ನಾಗರಾಜಣ್ಣವರು, ಅವರ ಮಗ ಆದಂತಹ ಶ್ರೀ MTV ರಾಜೇಶ್ ಅವರು, ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸುಧಾಕರ್ ಅವರು ನಮ್ಗೆಲ್ಲ ಶಕ್ತಿ ತುಂಬಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೋರಾಟ ಮಾಡಿದ್ದೀವಿ. ಅವರಷ್ಟು ಕಾಂಪಿಟೇಷನ್ ಮಾಡಕ್ ನಮ್ಮ ಕೈಯಲ್ಲಿ ಆಗಿಲ್ಲ, ನಿಜಾನೇ. ಅದು ತೆರೆದ ಪುಸ್ತಕ, ಎಲ್ಲರಿಗೂ ಗೊತ್ತಿರೋದೆ. ಕೈಯಲ್ಲಿ ಆದಷ್ಟು ಮಾಡಿದ್ದೀರಿ. ಆದ್ರೂ ಮಾನ್ಯ ಷೇರುದಾರರು, ಹೊಸಕೋಟೆಯ ಏನ್ ನಾಗರಿಕರು, ಮಾನ್ಯ ಷೇರುದಾರರು ನಮ್ಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ನಮ್ಮ ಏನು MTV ನಾಗರಾಜಣ್ಣವ್ರ ಪರವಾಗಿ, MTV ರಾಜೇಶ್ ಅಣ್ಣವ್ರ ಪರವಾಗಿ ಮತ್ತು ಸುಧಾಕರ್ ಅವ್ರ ಪರವಾಗಿ ನಾವೆಲ್ಲ ಪಕ್ಷದ BJP ಪಕ್ಷದ ಮುಖಂಡರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತಾ, ಆಮೇಲೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹಲವಾರು ಮುಖಂಡರು ಮಾತಾಡಿದ್ದಾರೆ. ಅದರಲ್ಲಿ ಒಬ್ಬರು ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಪದ ಬಳಸ್ತಾರೆ,
ಇಷ್ಟು ವರ್ಷಗಳ ಇವ್ರ ಕೈಯಲ್ಲಿದ್ದಂತಹ ಕಪಿಮುಷ್ಟಿಯಲ್ಲಿ ಇದ್ದಂತಹ ಅಧಿಕಾರನ ನಾವು ಇವತ್ತು ತಗೊಂಡಿದ್ದೀವಿ ಅಂತ. ನಿಮ್ಗೆ ಅದೆಷ್ಟು ಸರಿ ಅನ್ನುತ್ತೆ ಆ ಪದ? ಈ ಹೊಸಕೋಟೆ ತಾಲೂಕು ಜನಪ್ರತಿನಿಧಿ ಆಗಿದ್ದಾರೆ, ಸಾರ್ವಜನಿಕರು ಮತ ಕೊಟ್ಟಿದ್ದಾರೆ. ಮತ್ತೆ PLD ಬ್ಯಾಂಕ್ 20 ವರ್ಷದಿಂದ ಇದ್ರು, ಈಗಲೂ ಇದ್ದಾರೆ. TAPCMS ಅಲ್ಲೂ ಇದ್ದೀರಾ ಹಲವಾರು ವರ್ಷ, ಸುಮಾರು 20-25 ವರ್ಷದಿಂದ. PLD ಬ್ಯಾಂಕ್ ಅಲ್ಲಿ ಇದ್ದೀರಾ, SFC ಬ್ಯಾಂಕ್ ಅಲ್ಲಿ ಇದ್ದೀರಾ, ಏನು ಇವಾಗ ಹೊಸಕೋಟೆ ಯೋಜನಾ ಪ್ರಾಧಿಕಾರದಲ್ಲಿ ಇದ್ದೀರಾ. ಅದನ್ನ ನೀವು ಕಪಿಮುಷ್ಟಿಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಕ್ಕಾಗತ್ತಾ? ಅದೆಲ್ಲ ತಪ್ಪಲ್ವಾ? ಪದ ಬಳಕೆ ಮಾಡುವಾಗ ಆ ಪದನ ಬಳಸಿರುವಂತ ಒಬ್ಬ ಮುಖಂಡರು ಯೋಚನೆ ಮಾಡಿ ಬಳಸಬೇಕಾಗತ್ತೆ. ನಮ್ಗೆ ಅವಕಾಶ ಕೊಟ್ಟಿದ್ರು ನಾವು ಮಾಡಿದ್ದೀರಿ. ಇವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ಮತದಾರರು ನಿಮ್ಗೆ ಅವಕಾಶ ಕೊಟ್ಟವ್ರೆ, ಷೇರ್ದಾರರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನೀವು ಇನ್ನೂ ಚೆನ್ನಾಗಿ ಮಾಡಿ. ಅದ್ ಬಿಟ್ಬಿಟ್ಟು ಕಪಿಮುಷ್ಟಿಯಲ್ಲಿತ್ತು ಆ ಪದಗಳೆಲ್ಲ ಬಳಸೋದು ನಿಮ್ಗೆ ಎಷ್ಟು ಒಂದು ಶೋಭೆ ತರುತ್ತೆ ಅಂತೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ ಪದಗಳನ್ನು ಬಳಸುವಾಗ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ, ಅವ್ರಿಗೆ ಕೇಳಬೇಕು, ಹೇಳಿರೋರಿಗೆ ಕೇಳಬೇಕು.